ನಮಸ್ಕಾರ ವೀಕ್ಷಕರೇ. ಕೆಲವರಿಗೆ ಸಾಲ ಬೇಕು, ಲೋನ್ ಬೇಕು ಅಂತ ಹೋದರೆ ಈ ಡಾಕ್ಯುಮೆಂಟ್ ಕೊಡಿ, ಆ ಡಾಕ್ಯುಮೆಂಟ್ ಕೊಡಿ ಅಂತಾರೆ. ಏನು ಸಾಲ ಸಿಗೋದು ಅಂದರೆ ಅಷ್ಟು ಸುಲಭನಾ? ಇವತ್ತಿನ ಕಾಲದಲ್ಲಿ ಇನ್ಸ್ಟೆಂಟ್ ಲೋನ್ ಸಾಕಷ್ಟು ಕಡೆ ಸಿಗುತ್ತೆ. ಆದರೆ ಅದು ಎಷ್ಟು ಮಟ್ಟಿಗೆ ಸೇಫ್ ಅಂದ್ಕೊಂಡಿದ್ದೀರಾ? ಸಿಬಿಲ್ ನಿಜಕ್ಕೂ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ಯಾವ ಸಾಲ ತೊಗೊಂಡ್ರೆ ನಿಮಗೆ ಸಿಬಿಲ್ ಚೆನ್ನಾಗಿ ಹೆಚ್ಚುತ್ತೆ? ಈ ಎಲ್ಲ ವಿಷಯವನ್ನು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಎಸ್ ವೀಕ್ಷಕರೇ, ಸಾಲ ಮಾಡೋದು ಸುಲಭ. ಅದೇ ಸಾಲ ತೀರಿಸಬೇಕು ಅಂದರೆ ಯಾವಾಗಪ್ಪ ತೀರಿಸ್ತೀವಿ ಅಂತೀವಿ ಅಲ್ವಾ? ಹೌದು. ಹಾಗಿದ್ರೆ ಸಾಲ ತಗೊಳ್ಬೇಕಾದ್ರೆ ಯಾವ ಸಾಲ ಒಳ್ಳೆಯದು, ಯಾವ ಸಾಲ ಕೆಟ್ಟದ್ದು ಅನ್ನೋದು ಮೊದಲನೇದಾಗಿ ತಿಳ್ಕೊಬೇಕಾಗತ್ತೆ. ಹೌದು, ಏನು ಸರ್ ಸಾಲದಲ್ಲಿ ಒಳ್ಳೆಯದು ಕೆಟ್ಟದ್ದು ಇದೆಯಾ? ಸಾಲನೇ ಮೊದಲನೇದು ಕೆಟ್ಟದ್ದು ಅಂತೀವಿ, ನೀವು ಬೇರೆ ಚೆನ್ನಾಗಿ ಹೇಳಿದ್ರಿ ಅಂತೀರ. ಹೌದು, ಒಂದು ಸಾಲ ಅಂದರೆ ನಿಮ್ಮ ಜೀವನವನ್ನು ಅಭಿವೃದ್ಧಿಗೆ ಅಥವಾ ನಿಮ್ಮ ಎಜುಕೇಷನ್ಗೆ ಅಥವಾ ನಿಮ್ಮ ಮನೆ ತಗೊಳ್ತೀರಲ್ಲ ಅದಕ್ಕೆ ಒಳ್ಳೆ ಸಾಲ ಅಂತ ಕರಿತೀವಿ. ಅದೇ ನೀವು ಅನ್ನೆಸೆಸರಿ ಅನ್ವಾಂಟೆಡ್ ಖರ್ಚು ಮಾಡ್ತೀರಾ ಅನ್ನೋದ್ರೆ ಅದನ್ನು ಕೆಟ್ಟ ಸಾಲ ಅಂತ ಕರಿಬಹುದು. ಹಾಗಿದ್ರೆ ಸಾಲ ತಗೋಬೇಕಿದ್ರೆ ಮೊದಲನೇದಾಗಿ ಯಾವುದಕ್ಕೆ ತಗೋತೀವಿ ಅನ್ನೋದನ್ನ ಮುಂಚೆ ಅರ್ಥ ಮಾಡ್ಕೊಳ್ಳಿ. ನಂತರ ಎಷ್ಟು ಸಾಲ ಬೇಕು ಅಷ್ಟು ಮಾತ್ರ ಸಾಲ ಮಾಡಿ, ಒಳ್ಳೇದ್ರಿ ಅದು ಕೂಡ. ಹಾಗಿದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತೀವಿ ಗೊತ್ತಾ? ಹಾಗೆ ಅದೇ ರೀತಿ ಹೆಚ್ಚು ಸಾಲ ಬೇಡ. ಯಾಕಂದ್ರೆ ನಿಮ್ಮ ಸಂಬಳ ಆಸ್ತಿ ಅಲ್ಲ. ನಾಳೆ ನಿಮ್ಮ ಕೆಲಸ ಹೋದ್ರೆ ನಿಮಗೆ ಸೇವಿಂಗ್ಸ್ ಬ್ಯಾಕಪ್ ಇಲ್ಲದಿದ್ದರೆ ಸಾಲ ತೀರಿಸೋದು ಹೇಗೆ ಹೇಳಿ? ಆಗಲೇ ನೋಡಿ ನಿಮಗೆ ಸಾಲ ವಿಲನ್ ಥರ ಕಾಣೋಕ್ಕೆ ಶುರುವಾಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಲ ಮಾಡಿ. ಸಿಬಿಲ್ ಸ್ಕೋರ್ನ ಚೆನ್ನಾಗಿಟ್ಕೊಳ್ಳಿ. ಸರ್ ಇದ್ಯಾವುದು ಹೊಸ ಮ್ಯಾಟ್ರು ಸಿಬಿಲ್ ಸ್ಕೋರ್ ಅಂತಿದ್ದೀರಲ್ಲ? ಎಸ್, ಮೈನ್ ಮ್ಯಾಟ್ರಿಗೆ ಈಗ ಬರ್ತೀನಿ. ಸಿಬಿಲ್ ಸ್ಕೋರ್ ಅಂದರೆ ಒಂದು ಖಾಸಗಿ ಸಂಸ್ಥೆ ನೀವು ಎಷ್ಟು ಕರೆಕ್ಟಾಗಿ EMI ಪೇ ಮಾಡ್ತಿದ್ದೀರಾ, ಪಾವತಿ ಆಗ್ತಿದೆಯಾ ಇಲ್ವಾ ಅನ್ನೋದನ್ನು ಬ್ಯಾಂಕ್ನವರು ಸಿಬಿಲ್ಗೆ ಅಪ್ಡೇಟ್ ಮಾಡ್ತಾರೆ. ನಂತರ ನೀವು ಫ್ಯೂಚರ್ನಲ್ಲಿ ಯಾವುದೇ ಲೋನನ್ನು ತೊಗೊಳ್ಬೇಕಾದ್ರೆ ಈ ಬ್ಯಾಂಕ್ನವರು ಸಿಬಿಲ್ನ ಕೇಳ್ತಾರೆ. ಇವರು ಸರಿಯಾಗಿ ಕಟ್ಟಿದ್ದಾರಾ ಇಲ್ವಾ, ಇವರು ಕೊಡ್ಬೋದಾ ಇಲ್ವಾ? ಆಗ ನೋಡಿ ನಿಮಗೆ ಲೋನು ಈಸಿಯಾಗಿ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಕಮ್ಮಿ ಬಡ್ಡಿ ದರದಲ್ಲೂ ಕೂಡ ಲೋನ್ಗಳು ಸಿಗುತ್ತೆ. ಅದಕ್ಕೆ ಹೇಳೋದು ಆದಷ್ಟು EMIಗಳನ್ನು ಆನ್ ಟೈಮ್ ಪೇ ಮಾಡಿ. ಇದಿಷ್ಟು ತುಂಬಾ ಮುಖ್ಯ. ಹಾಗಿದ್ರೆ ಈ ಕ್ರೆಡಿಟ್ ಕಾರ್ಡ್ ಅಥವಾ ಲೋನ್ಗೆ ಯಾವ ಡಾಕ್ಯುಮೆಂಟ್ಸನ್ನು ಕೊಡಬಹುದು ಅಂತ ಕೆಲವರು ಡೌಟ್ ಇರುತ್ತೆ. ನೋಡಿ, ಸಾಲ ತಗೊಳ್ಬೇಕಿದ್ರೆ ಡಾಕ್ಯುಮೆಂಟ್ ತುಂಬಾ ಮುಖ್ಯ. ಈ ಪರ್ಸನಲ್ ಲೋನ್ ಬೇಕಿದ್ರೆ ನಿಮಗೆ ಸ್ಯಾಲ್ರಿ ಸ್ಲಿಪ್ಪು, 3 ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಹೀಗೆ ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಚೆಕ್ಗಳನ್ನು ಮಾತ್ರ ಕೊಡಬೇಡಿ. ನಂತರ ಲೋನ್ ತಗೊಳ್ಳೋ ಮುನ್ನ ಸಾಧ್ಯವಾದರೆ ಎಷ್ಟು ಬಡ್ಡಿ, ಆಮೇಲೆ ಎಷ್ಟು ವರ್ಷಕ್ಕೆ ತಗೊಳ್ತಿದ್ದೀನಿ ಅನ್ನೋದನ್ನ ಖಚಿತಪಡಿಸ್ಕೊಳ್ಳಿ. ಸಾಧ್ಯವಾದಷ್ಟು ಕಮ್ಮಿ ಬಡ್ಡಿಗೆ ಹೋಗಿ. ಇದರಿಂದ ನಿಮ್ಮ ಸಾಲದ ಹೊರೆ ಕಮ್ಮಿ ಆಗುತ್ತೆ. ಕೆಲವರಿಗೆ ರಿಜೆಕ್ಟ್ ಕೂಡ ಆಗುತ್ತೆ. ನನ್ನ ಸಜೆಷನ್ ಏನು ಗೊತ್ತಾ? ದಯವಿಟ್ಟು ರಿಜೆಕ್ಟ್ ಆಯಿತಾ ಒಂದು 3 ತಿಂಗಳು ಎಲ್ಲಿಯೂ ಅಪ್ಲೈ ಮಾಡಿಬಿಡಿ. ಹೆಚ್ಚು ನೀವು ಅಪ್ಲೈ ಮಾಡಿದಷ್ಟು ರಿಜೆಕ್ಟ್ ಆಗ್ತಾ ಹೋಗುತ್ತೆ, ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ. ಯಾಕಂದರೆ ನೀವು ಆನ್ ಟೈಮ್ ಪೇ ಮಾಡಿರೋದಿಲ್ಲ ಅಥವಾ ಯಾವುದೋ ಒಂದೆರಡು EMIಗಳನ್ನು ಕರೆಕ್ಟಾಗಿ ಆನ್ ಟೈಮ್ ಪೇ ಆಗಿರೋದಿಲ್ಲ. ಸೊ ಯೋಚಿಸಿ ಲೋನ್ಗೆ ಅಪ್ಲೈ ಮಾಡಿ. ಹಾಗಿದ್ರೆ ನಿಮ್ಮ ಸಿಬಿಲ್ ಸ್ಕೋರನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಬೋದು? ಎಸ್, FD ಆನ್ ಕ್ರೆಡಿಟ್ ಕಾರ್ಡ್ ಅಂತ ಸಿಗುತ್ತೆ. ಎಲ್ಲ ಆನ್ ಟೈಮನ್ನು 1 ವರ್ಷ ಕರೆಕ್ಟಾಗಿ ಪೇ ಮಾಡಿ. ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚು ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ. ಆಗ ನೀವು ಲೋನ್ ಪಡೆಯಲು ಸುಲಭ. ಮತ್ತು ಚೆಕ್ ಬಳಸೋದ್ರಿಂದ ಕೂಡ ಸಿಬಿಲ್ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಹೇಳ್ತಾರೆ. ಮತ್ತು ಪ್ರತಿ 2 ತಿಂಗಳಿಗೊಮ್ಮೆ ಸಿಬಿಲ್ ಸ್ಕೋರ್ ಚೆಕ್ ಮಾಡ್ಕೊಳ್ಳಿ, ಅದು ಅಫಿಷಿಯಲ್ ವೆಬ್ಸೈಟಿಂದ. ಇದರಿಂದ ನಿಮ್ಮ ಹೆಸರಲ್ಲಿ ಯಾರಾದರೂ ಲೋನ್ ತೊಗೊಂಡಿದ್ದಾರಾ ಡಿಸ್ಪ್ಯೂಟ್ ರೈಸ್ ಮಾಡಿ ಸರಿಪಡಿಸ್ಕೊಳ್ಳಿ. ಇದರಿಂದ ಸಿಬಿಲ್ ಸ್ಕೋರು ರಾಕೆಟ್ ಥರ ಹೋಗುತ್ತೆ. ಸಾಲ ಪಡೆಯುವಾಗ ಭವಿಷ್ಯದಲ್ಲಿ ನೀವೇನಾದ್ರು ತೊಂದರೆ ಆಗಬಾರ್ದು ಅಂದರೆ ನಾನು ಹೇಳುವಂಥ ಸಿಂಪಲ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸನ್ನು ಫಾಲೋ ಮಾಡಿ. ಮೊದಲನೇದಾಗಿ ನೀವು ಸಾಲ ತಗೊಳ್ಬೇಕಾದ್ರೆ 40% EMI ರೀತಿ ಒಳಗಡೆ ಇರಬೇಕು. ಅಂದರೆ ನಿಮ್ಮ ಕೈಗೆ ಸಿಗುವ ಒಟ್ಟು ಸಂಬಳದಲ್ಲಿ 40%ಗಿಂತ ಹೆಚ್ಚು EMI ಕಟ್ಟಕ್ಕೆ ಹೋಗಬೇಡಿ. ಉದಾಹರಣೆಗೆ ನಿಮ್ಮ ಸಂಬಳ ಒಂದು 50,000 ಆಗಿದೆ ಅಂತ ಅಂದ್ಕೊಳ್ಳಿ. ನೀವೆಲ್ಲ ಸಾಲಗಳು ಅಂದರೆ ವಿದಿನ್ ಒಟ್ಟು EMI 20,000 ಕೂಡ ದಾಟಿರಬಾರ್ದು. ಹೀಗೆ ಮಾಡೋದ್ರಿಂದ ಬಾಕಿ ಉಳಿದ 60% ಹಣದಲ್ಲಿ ನಿಮ್ಮ ಬಾಡಿಗೆ ಕಟ್ಬೋದು, ಊಟ, ಇತರ ಖರ್ಚುಗಳನ್ನು ನೀವು ನಿಭಾಯಿಸ್ಬೋದು. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗೆ ಲೋನ್ ಹೆಂಗೆ ಸಿಗುತ್ತೆ, ಎಷ್ಟು ಸಿಗುತ್ತೆ ಅಂತ ಕೇಳ್ಬೋದು. 10 ರಿಂದ 12 ಪಟ್ಟು ಸಿಗುತ್ತೆ. ಅಂದರೆ ಬ್ಯಾಂಕ್ಗಳು ನಿಮಗೆ ಸಂಬಳದ 25 ಪಟ್ಟು ಸಾಲ ಕೂಡ ನೀಡಲು ಸಿದ್ಧವಾಗಿರುತ್ತೆ. ಆದರೆ ಸುರಕ್ಷಿತವಾಗಿರಲು ನಿಮ್ಮ ಸಂಬಳದ 10 ರಿಂದ 12 ಪಟ್ಟು ಮಾತ್ರ ತಗೊಳ್ಳಿ. ಅವ್ರು ಜಾಸ್ತಿ ಕೊಡ್ತಾರೆ, ತಗೋಬೇಡಿ ದಯವಿಟ್ಟು. ಫಾರ್ ಎಕ್ಸಾಂಪಲ್ 50,000 ಸಂಬಳ ಇದ್ದರೆ 5 ರಿಂದ 6 ಲಕ್ಷದವರೆಗೂ ಸಾಲ ಕೂಡ ಕೊಡುವಂಥ ಚಾನ್ಸಸ್ ಇರುತ್ತೆ. ಡೇಂಜರ್ ಝೋನ್ ಅಂದರೆ ಗೊತ್ತಾ? 10 ಲಕ್ಷ ಹೆಚ್ಚು ಸಾಲ ಪಡೆಯೋದು, ನಿಮ್ಮ ಸಂಬಳ ಅರ್ಧಕ್ಕಿಂತ ಹೆಚ್ಚು ಬಡ್ಡಿಯನ್ನು ಕಟ್ತಿರೋದು. ದಯವಿಟ್ಟು ಇದು ಕೆಲಸ ಮಾಡಬೇಡಿ. ವೆರಿ ಇಂಪಾರ್ಟೆಂಟ್ ಏನು ಗೊತ್ತಾ? ಎಮರ್ಜೆನ್ಸಿ ಬಫರ್. ಸಾಲ ಪಡೆಯುವ ಮುನ್ನ ಕನಿಷ್ಠ 3 ತಿಂಗಳು EMI ಹಣವನ್ನು ನೀವು ಉಳಿತಾಯ ಖಾತೆಯಲ್ಲಿ ಇಟ್ಕೊಳ್ಳೇಬೇಕು. ಅಕಸ್ಮಾತ್ ಸಂಬಳ ತಡವಾದರೂ ಕೂಡ ಅಥವಾ ಕೆಲಸದಲ್ಲಿ ಸಮಸ್ಯೆ ಉಂಟಾದರೂ ಈ ಹಣ ಸಾಲದ ಕಂತು ಕಟ್ಟಲು ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ನಿಮ್ಮ ಸಿಬಿಲ್ ಸ್ಕೋರ್ ಕೂಡ ಹಾಳಾಗೋಕ್ಕೆ ಚಾನ್ಸೇ ಇಲ್ಲ. ಸರಳವಾಗಿ ಹೇಳಬೇಕಂದ್ರೆ ಸಾಲ ಎನ್ನುವುದು ನಿಮ್ಮ ಅಗತ್ಯ ಇರಬೇಕಷ್ಟೇ. ಆದರೆ ಅದು ನಿಮ್ಮ ಜೀವನದ ನೆಮ್ಮದಿಯನ್ನೇ ಕಿತ್ಕೊಳ್ಳೋ ಥರ ಮಾಡ್ಕೋಬೇಡಿ ದಯವಿಟ್ಟು. ನಿಮ್ಮ ನಿಖರವಾಗಿ ಸಂಬಳವನ್ನು ಹೇಳಿದರೆ ನಾನು ನಿಮಗಾಗಿ ಸುರಕ್ಷಿತವಾಗಿ EMI ಮೊತ್ತವನ್ನು ಎಷ್ಟು ಹಾಕಬಹುದು, ಎಷ್ಟು ತೊಗೋಬೋದು ಅನ್ನೋದು ಕೂಡ ನಾನು ಕಮೆಂಟಲ್ಲಿ ತಿಳಿಸ್ತೀನಿ. ದಯವಿಟ್ಟು ನಿಮ್ಮದೇನೋ ವಿಷಯ ಇತ್ತು ಅಂದರೆ, ನೀವೇನೋ ಸಾಲ ಮಾಡ್ತೀರಾ ಅಂದರೆ ದಯವಿಟ್ಟು ನನ್ನನ್ನು ಕಮೆಂಟಲ್ಲಿ ಕೇಳಿ. ಎಷ್ಟು ಸಾಲ ತಗೋಬೋದು ಸರ್, ನನಗೆ ಇಷ್ಟು ಸಂಬಳ ಇದೆ, ನಾನು ಎಷ್ಟು ಇಟ್ಕೊಂಡ್ರೆ ಒಳ್ಳೇದು ಅನ್ನೋದನ್ನ ನಾನು ಅಡ್ವೈಸ್ ಕೂಡ ಮಾಡ್ತೀನಿ. ಸೊ ಜೊತೆಗೆ ಈ ವಿಡಿಯೋ ನಿಜವಾಗ್ಲೂ ಏನಾದರೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನೀವು ತಿಳ್ಕೊಂಡಿದ್ದೀರಾ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಮತ್ತಷ್ಟು ಜನಕ್ಕೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ? ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಸ್ ವಾಲಾ, ಬಿ ದ ಬಾಸ್.